ಇವಾಗ ನಿಂತ್ಕೊಂಡು ಅದನ್ನ ಸಕ್ಸಸ್ ತರ ಸೆಲೆಬ್ರೇಟ್ ಮಾಡ್ತಾರೆ. ನಿಮ್ಮ ಡೌನ್ ಫಾಲ್ ಕೂಡ ಅವರಿಗೆ ಅದೊಂದು ಮೈಲ್ ಸ್ಟೋನ್ ತರ ಅಂತ ಅನ್ಕೋತಾರೆ. ಯೂಶಲಿ ಆತರ ಪೇರೆಂಟ್ಸ್ ಯಾರು ಸಪೋರ್ಟ್ ಮಾಡಲ್ಲ. ಒಂದ್ ಸಬ್ಜೆಕ್ಟ್ ಇದ್ರೆ ಹೊಡೆದೇ ಬಿಸಾಕ್ತಾರೆ. ಆ ಥರದ್ದೆಲ್ಲ ನೋಡಿರ್ತೀವಿ ನಾವು, ಹೊಡಿತಾರೆ ತಂದೆ ತಾಯಿ. ಸೊ ಅಪ್ಪ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? I mean, obviously, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನೀವೇ ನೋಡಿರ್ತಾರೆ ಅಷ್ಟು. ಐ ಹ್ಯಾಡ್ ಲೈಕ್ 4 ಬ್ಯಾಕ್ಲಾಗ್ಸ್ ಅಂದ್ರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಐ ಆಮ್ ಆಬ್ವಿಯಸ್ಲಿ ವೆರಿ ಪ್ರೌಡ್ ಆಫ್ ದಮ್. ಸೊ ನೋಡೋಣ ಹೆಂಗ್ ಹೋಗುತ್ತೆ ಅಂತ. ವಿಲ್ ಸ್ಟಾರ್ಟ್ ವಿತ್ ದ ಮೂವಿ. ಓಕೆ, ಇಂಡಸ್ಟ್ರಿ ಲಾಂಚ್ ಆಗ್ತಿರೋದು ಕನ್ನಡ ಇಂಡಸ್ಟ್ರಿ. ನಿಮಗೆ ಯಾರು ಒಂದು ಗಾಡ್ ಫಾದರ್ ಅಂತ, ಅಪ್ಪನೇ ಗಾಡ್ ಫಾದರ್ ಅಂತ ಹೇಳ್ತೀರಿ, ಬಟ್ ಒಂದು ಇಂಡಸ್ಟ್ರಿಯಲ್ಲಿ ಸ್ಟಾರ್ ಯಾರು ನಿಮಗೆ? ಇವ್ರು ನೋಡಿದ್ರೆ ನಾನು ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ ಇಂಡಸ್ಟ್ರಿ ಬರಕ್ಕೆ ಅನ್ನೋಂಥದ್ದು ಯಾರು? ಸೊ ಇನ್ಸ್ಪಿರೇಷನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆಬ್ವಿಯಸ್ಲಿ ಯಶ್. ಅವ್ರ ಹಿಂದೆ ಹಳೆ ಮೂವಿಯಿಂದಾನು ತುಂಬಾ ನೋಡಿದೀನಿ ಚಿಕ್ಕವನಿದ್ದಾಗಿಂದ. ಸೊ ಆಬ್ವಿಯಸ್ಲಿ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಹಿಮ್. ಸೊ ಐ ವಾಂಟ್ ಟು ಗೋ ಆನ್ ಹಿಸ್ ಫುಟ್ಸ್ಟೆಪ್ಸ್. ಇವತ್ತು ನೀವು ನಿಮ್ಮ ಲಾಂಚ್ ಬಗ್ಗೆ ಮಾತಾಡ್ತಿರೋದಕ್ಕೆ 3 ಜನ ದಿಗ್ಗಜರ ಫೋಟೋ ಇದೆ ಹಿಂದೆ. ಸೊ ಅದು ನಿಮ್ಗೆ ಬ್ಲೆಸ್ಸಿಂಗ್ ಸಿಕ್ಕೇ ಇರುತ್ತೆ. 100% ಐ ಹೋಪ್. ಓಕೆ, ನಮ್ಮ ಸರ್ ಕ್ವಶನ್ ಇದೆ, ಹೀರೋಯಿನ್ ಯಾರು ನಿಮ್ಮ ತಲೆಯಲ್ಲಿ ಯಾರಿದ್ದಾರೆ? ಐ ಮೀನ್ ಆಬ್ವಿಯಸ್ಲಿ ಇದೆಲ್ಲ ತುಂಬಾ ಅರ್ಲಿ ಸ್ಟೇಜಸ್. ಇವಾಗ ಇದು ಆಡಿಷನ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡ್ಬೇಕಂತ ಇದೀವಿ. ಎಲ್ಲ ಫುಲ್ ಇನ್ಚಾರ್ಜ್ ಅವ್ರಿಗೆ ಕೊಟ್ಕೊಟ್ಟಿದೀನಿ. ಇದ್ರ ಆಲ್ ಇನ್ ಒನ್ ಅಂತ ಇರ್ಬೋದು ನಿಖಿಲ್ ಸರ್ಗೆ. ಎಲ್ಲ ಅವ್ರಿಗೆ, ಯಾಕಂದ್ರೆ ಅವರು ಅದ್ರಲ್ಲಿ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ನಾವು ಹೊಸದು, ಯಾಕಂದ್ರೆ ನಾನು ಇಷ್ಟು ಬೇಗ ಒಂದು ಇನ್ನ ಡಿಗ್ರಿ ಮುಗಿದ್ಮೇಲೆ ಮಾಡೋಣ ಅಂತಿದ್ದೆ, 2 ವರ್ಷ ಆದ್ಮೇಲೆ ಮಾಡೋಣ ಅಂತಿದ್ದೆ. ಈಗ ಯಾವ್ದೋ ಒಂದು ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿರೋದ್ರಿಂದ ಆದಷ್ಟು ಬೇಗ ಯಾವಾಗೆಲ್ಲ ಶುರು ಮಾಡ್ತಿರುತ್ತೆ ಅನೌನ್ಸ್ಮೆಂಟ್ ಯಾವಾಗ, ಮತ್ತೆ ಶೂಟಿಂಗ್ ಯಾವಾಗ ಪ್ಲಾನ್ ಇದೆ? ನೀವು ಅಲ್ಲ, ಆದ್ರೂ ಅವ್ರಿಗೆ ಟ್ರೈನಿಂಗ್ ಇವಾಗ ಆಗ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ದಿನ ಓದ್ತಾ ಇದ್ದ ಟ್ರೈನಿಂಗ್ ಆಗಿಲ್ಲ. ಇವಾಗ ಟ್ರೈನಿಂಗ್ ಆಗ್ಬಿಟ್ಟು ಅದು ಎಷ್ಟು ಒಂದು 3 ಮಂತ್ಸ್ 4 ಮಂತ್ಸ್ ಟ್ರೈನಿಂಗ್ ಇರುತ್ತೆ. ಅದು ಮುಗಿಯೋ ಟೈಮ್ಗೆ ಆ ಥರ ಪ್ಲಾನ್ ಮಾಡ್ಕೊಂಡು ಸ್ಟೋರಿ ಎಲ್ಲ ಒಂದು ಪ್ಲಾನ್ಡ್ ಆಗಿ ಮಾಡ್ತೀನಿ. ಆ ಥರ ಮಾಡಿ ಹಾಳು ಮಾಡ್ಕೊಡಲ್ಲ, ಒಂದು ಪ್ಲಾನ್ಡ್ ಆಗಿ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.